ಹಲೋ, ಇವತ್ತಿನ ವಿಡಿಯೋದಲ್ಲಿ ನಾನು ಏನಂತಂದ್ರೆ ಪಿರಿಯಡ್ ಪೋಸ್ಟ್ಪೋನ್ಮೆಂಟ್ಗೆ ಟ್ಯಾಬ್ಲೆಟ್ ಏನ್ ತಗೋತಾರೆ ಕೆಲವರು. ಸೊ ಅದು ಎಷ್ಟು ಸೇಫ್ ಇದೆ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ವೆದರ್ ಇಟ್ ಈಸ್ ಸೇಫ್ ಆರ್ ಅನ್ಸೇಫ್ ಅಂತ ಹೇಳ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಏನಂತಂದ್ರೆ ನಿಮ್ದು ಪಿರಿಯಡ್ ಏನಿದೆಯಲ್ಲ, ಮೆನ್ಸ್ಟ್ರುವಲ್ ಸೈಕಲ್ ಏನಿದೆಯಲ್ಲ, ಏನಂತಂದ್ರೆ ದಟ್ ಈಸ್ ಅ ಶೆಡ್ಡಿಂಗ್ ಆಫ್ ಯುವರ್ ಎಂಡೋಮೆಟ್ರಿಯಲ್ ಲೈನಿಂಗ್. ಸೊ ಯಾವಾಗ ಏನಂತಂದ್ರೆ ಪ್ರೆಗ್ನೆನ್ಸಿ ಇರಲ್ಲ, ಆ ಟೈಮಲ್ಲಿ ಏನಂತಂದ್ರೆ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಲೆವೆಲ್ ಫಾಲ್ ಆಗುತ್ತೆ. ಫಾಲ್ ಆದ ತಕ್ಷಣ ಪ್ರೆಗ್ನೆನ್ಸಿನೂ ಇಲ್ಲ ಅಂತಂದ್ರೆ ಏನಂತಂದ್ರೆ ಎಂಡೋಮೆಟ್ರಿಯಲ್ ಲೈನಿಂಗ್ ಏನಾದ್ರು ಶೆಡ್ ಆಗುತ್ತೆ. ದಟ್ ಈಸ್ ಕನ್ಸಿಡರ್ ಆಸ್ ಅ ಮೆನ್ಸ್ಟ್ರುವಲ್ ಪಿರಿಯಡ್. ಸೊ ಈ ಏನಂತಂದ್ರೆ ಒಂದು ಚೇಂಜಸ್ ಅನ್ನು ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಬಾಡಿಯಲ್ಲಿ. ಸೊ ಇದು ತುಂಬಾ ಏನಂತಂದ್ರೆ ಕಾಶಿಯಸ್ ಆಗಿ ನೀವು ಟ್ಯಾಬ್ಲೆಟ್ ತಗೋಬೇಕು ಪೋಸ್ಟ್ಪೋನ್ ಮಾಡಬೇಕಾದ್ರೆ. ಸೊ ಇಟ್ ಈಸ್ ನಾಟ್ ಲೈಕ್ ಕ್ಯಾಶುವಲ್ ಮೆಡಿಸಿನ್. ಸೊ ತುಂಬಾ ನಿಮ್ಗೆ ನೀಡ್ ಇದ್ರೆ ಮಾತ್ರ ತಗೋಬೇಕು. ಇಲ್ಲ ಅಂತಂದ್ರೆ ಇದು ನಿಮ್ಗೆ ಮುಂದೆ ಏನಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಹುದು, ಅಥವಾ ಏನಂತಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಕಾಸ್ ಮಾಡುತ್ತೆ. ಸೊ ರಿಕ್ವೈರ್ಡ್ ಇದ್ರೆ ಮಾತ್ರ ತಗೋಬೇಕು. ಫ್ರೀಕ್ವೆಂಟ್ ಆಗಿ ತಗೊಳೋದು ನೀವು ಅವಾಯ್ಡ್ ಮಾಡಬೇಕು. ಸೊ ಯಾವಾಗ ತಗೋಬೇಕು ಅಂತಂದ್ರೆ 3 to 6 days ಬಿಫೋರ್ ಯುವರ್ ಎಕ್ಸ್ಪೆಕ್ಟೆಡ್ ಡೇಟ್. ನಿಮ್ ಪಿರಿಯಡ್ ಏನ್ ಬರೋದಿರುತ್ತೆ ಆ ಪಿರಿಯಡ್ ಗಿಂತ 3 to 6 days ಬಿಫೋರ್ ತಗೋಬೇಕು. ಸೊ ಯೂಶುವಲಿ ಯಾವ ಟ್ಯಾಬ್ಲೆಟ್ ಕೊಡ್ತೀವಿ ಅಂತಂದ್ರೆ ಪ್ರೈಮಲ್ಯೂ 10 ಅಂತ ಇರುತ್ತೆ, 5 mg, ಅಥವಾ ಮೆಪ್ರೆ 10 mg, ಇನ್ನೊಂದು ಏನಂದ್ರೆ ಸಿಸ್ಟ್ರಾನ್ N 5 mg or 10 mg. ಸೊ ಡಿಪೆಂಡಿಂಗ್ ಆನ್ ಇವಾಗ ಗೈನಕಾಲಜಿಸ್ಟ್ ಏನಂತಂದ್ರೆ ಕೊಡ್ತಾರ ಅವರು. ಸೊ ಈ ಟ್ಯಾಬ್ಲೆಟ್ ಏನಂದ್ರೆ ನಿಮ್ದು ಕ್ರೈಸಿಸ್ ಎಲ್ಲಿವರೆಗೂ ಪಿರಿಯಡ್ ಬೇಡ ಅಲ್ಲಿವರೆಗೂ ತಗೋಬೇಕು. ಅದಾದ್ಮೇಲೆ ಬಿಟ್ಟ ತಕ್ಷಣ ನಿಮ್ಗೆ ಪಿರಿಯಡ್ 3 to 6 days ವರೆಗೂ ಬರುತ್ತೆ. ಸೊ ನಾರ್ಮಲ್ ಏನಂತಂದ್ರೆ ಕೇರ್ಲೆಸ್ ಆಗಿ ತಗೋಬೇಡಿ ಈ ಟ್ಯಾಬ್ಲೆಟ್. ಬಿಕಾಸ್ ಏನಂತಂದ್ರೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಫರ್ದರ್ ಸೈಕಲ್ಸ್ಗೆ ನಿಮ್ಮ ಸೈಕಲ್ಸ್ಗೆ ಏನಂತಂದ್ರೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಬೆಟರ್ ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್ ಅಂಡ್ ಟೇಕ್ ದ ಮೆಡಿಸಿನ್. ಥ್ಯಾಂಕ್ ಯು.